ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದ ಸರಣಿ ಹೃದಯಾಘಾತಗಳ ಫೈನಲ್ ವರದಿ ಸಿದ್ಧ. ಕೋವಿಡ್-19 ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧವಿಲ್ಲ ಎಂದ ತಜ್ಞರು ಅಸಲೀಕರಣ ತಂದಿಟ್ಟ ವರದಿ. ಜುಲೈ 18ಕ್ಕೆ ನನ್ನ ಹುಟ್ಟುಹಬ್ಬವಿದೆ, ದಯವಿಟ್ಟು ಸಕಲೇಶಪುರ ಆರ್ಟಿಒ ಕಚೇರಿಯಲ್ಲಿ ಕೇಕ್ ಕತ್ತರಿಸಲು ಅವಕಾಶ ಮಾಡಿಕೊಡಿ. ಸರ್ಕಾರಿ ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಅಧಿಕಾರಿಗಳಿಗೆ ನಯವಾಗಿ ಅಣಕಿಸಿದ ರೈತರು. ರಸ್ತೆಯಲ್ಲಿ ನಿಂತಿದ್ದವರಿಗೆ ಡಿಕ್ಕಿ ಹೊಡೆದ ಕಾರು, 4 ಯುವಕರು ಪ್ರಾಣಾಪಾಯದಿಂದ ಪಾರು. ಡಿಕ್ಕಿ ಹೊಡೆದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಅರಸೀಕೆರೆ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವ ವೇಳೆ ಪ್ರಸಾದ ಸೇವಿಸಿ 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರೈಲ್ವೆ ಕಾಮಗಾರಿ ಹಿನ್ನೆಲೆ ಶಿವಮೊಗ್ಗ, ಹಾಸನ, ಮೈಸೂರು ಮಾರ್ಗದ ರೈಲುಗಳ ಸಂಚಾರ 3 ವಾರ ವ್ಯತ್ಯಯ. ಸಂತೆ ಮುಗಿಸಿಕೊಂಡು ಮನೆಗೆ ಹೊರಟಿದ್ದ ವ್ಯಕ್ತಿ ಕುಸಿದು ಬಿದ್ದು ಸಾವು. ಬೇಲೂರು ಯಗಚಿ ಸೇತುವೆ ಬಳಿ ಘಟನೆ. ಹೆಂಡತಿಯನ್ನ ಕೊಂದು ಹೃದಯಾಘಾತ ಅಂತ ನಾಟಕವಾಡಿದ್ದ ಗಂಡ, ಅಪ್ಪನೇ ಕೊಲೆ ಮಾಡಿದ್ದೆಂದು ಸಾಕ್ಷಿ ನುಡಿದಿದ್ದ ಪುತ್ರಿ. ಆದರೂ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ದಲಿತ ಪರ ಸಂಘಟನೆಗಳ ಆಕ್ರೋಶ. ಹಿಮ್ಸ್ನಲ್ಲಿ ನಿರ್ಮಾಣಗೊಂಡಿರುವ ಹೃದ್ರೋಗ ಹಾಗೂ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಆರಂಭಿಸುವಂತೆ ಆಗ್ರಹ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಆಗ್ತಾ ಇರತಕ್ಕಂಥ ಸರಣಿ ಸಾವುಗಳ ಕಾರಣ ಪತ್ತೆ ಹಚ್ಚಲು ಸರ್ಕಾರ ಸಮಿತಿಯೊಂದನ್ನು ರಚಿಸಿತ್ತು. ಈ ತಾಂತ್ರಿಕ ಸಮಿತಿ ಪ್ರಾಥಮಿಕ ವರದಿಯನ್ನ ಈ ಮೊದಲೇ ಸಲ್ಲಿಕೆ ಮಾಡಿತ್ತು. ಆದ್ರೆ ಕೋವಿಡ್-19 ಲಸಿಕೆಗೂ ಕೂಡ ಹಠಾತ್ ಆಗಿ ಕಂಡು ಬರ್ತಾ ಇರತಕ್ಕಂಥ ಹೃದಯ ಸಂಬಂಧಿ ಸಾವಿಗೂ ಸಂಬಂಧ ಇಲ್ಲ ಎಂಬುದನ್ನ ಈ ಹಿಂದೆ ವರದಿಯೆಲ್ಲ ತಿಳಿಸಿತ್ತು. ಆದ್ರೆ ಇದೀಗ ತಜ್ಞರ ಸಮಿತಿಯ ಅಂತಿಮ ವರದಿ ಕೂಡ ಸಲ್ಲಿಕೆಯಾಗಿದೆ. ಹಾಗಿದ್ರೆ ಸಂಶೋಧನೆಯಿಂದ ತಿಳಿದು ಬಂದಂತ ಪ್ರಮುಖ ಅಂಶಗಳು ಏನೇನು ಅಂತ ನೋಡ್ತಾ ಹೋದ್ರೆ, ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತೆ ಧೂಮಪಾನದಂತಹ ಅಪಾಯಕಾರಿ ಅಂಶಗಳು ಹೃದಯ ಸಂಬಂಧಿ ಸಮಸ್ಯೆಗೆ ಕಾರಣವಾಗಬಹುದು. ಆದ್ರೆ ಇಲ್ಲಿ ಸಾವನ್ನಪ್ಪಿರುವ ಕೆಲವು ರೋಗಿಗಳು ಅವರಿಗೆ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಅಂತ ಅಂದ್ರೆ ಅವ್ರಿಗೆ ಹೃದಯ ಸಂಬಂಧಿ ರಕ್ತದೊತ್ತಡ ಆಗಿರಬಹುದು, ಮಧುಮೇಹ ಆಗಿರಬಹುದು, ಅಥವಾ ಸ್ಮೋಕಿಂಗ್ ಆಗಿರಬಹುದು, ಡ್ರಿಂಕಿಂಗ್ ಆಗಿರಬಹುದು, ಇವ್ಯಾವ ಕಾಯಿಲೆಗಳು ಅಥವಾ ಇವ್ಯಾವ ಅಭ್ಯಾಸ ಇಲ್ಲದವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಮುಂದುವರೆದು ಕೋವಿಡ್-19 ಲಸಿಕೆ ಮತ್ತೆ ಹಠಾತ್ ಆಗಿ ಕಂಡು ಬರ್ತಾ ಇರತಕ್ಕಂಥ ಹೃದಯ ಸಂಬಂಧಿ ಘಟನೆಗಳ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈ ತರದೊಂದು ಅನುಮಾನ ವ್ಯಕ್ತಪಡಿಸಿದ್ರು ಸಿಎಂ. ಹೀಗಾಗಿ ಈ ಬಗ್ಗೆಯೂ ಕೂಡ ತನಿಖೆ ನಡೆಸಲಾಗಿತ್ತು. ಹಾಗಾಗಿ ಕೋವಿಡ್-19 ಲಸಿಕೆಗೂ ಹಠಾತ್ ಆಗಿ ಸಾವನ್ನಪ್ತಾ ಇರ್ತಕ್ಕಂಥ ಸರಣಿ ಸಾವುಗಳಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಕೂಡ ತನಿಖೆ ಮೂಲಕ ಗೊತ್ತಾಗಿದೆ. ಮುಂದುವರೆದು ವೆರಿ ಇಂಪಾರ್ಟೆಂಟ್, ಕೋವಿಡ್ ವ್ಯಾಕ್ಸಿನೇಷನ್ ನಮಗೆ ದೀರ್ಘಾವಧಿಯಲ್ಲಿ ಕಂಡು ಬರುವಂತಹ ನಾನಾ ರೀತಿಯ ಹೃದಯ ಸಂಬಂಧಿ ಸಮಸ್ಯೆಗಳ ವಿರುದ್ಧ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಮೂಲಕ ಹೃದಯದ ಆರೋಗ್ಯವನ್ನ ಕಾಪಾಡುವಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಏನು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇದೆ, ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇರಬಹುದು ಅಂತ ಹೇಳಲಾಗ್ತಾ ಇತ್ತು, ಬಿಂಬಿಸಲಾಗ್ತಾ ಇತ್ತು, ಆರೋಪವನ್ನ ಮಾಡಲಾಗ್ತಾ ಇತ್ತು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಕೋವಿಡ್ ಲಸಿಕೆ ದೀರ್ಘಕಾಲದವರೆಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ರಕ್ಷಣಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತಕ್ಕಂಥ ಅಂಶ, ಸ್ಫೋಟಕ ಅಂಶ ಬೆಳಕಿಗೆ ಬರ್ತಾ ಇದೆ. ಅಂಡ್ ಯಾರ್ಯಾರು ಆರೋಪ ಮಾಡ್ತಾ ಇದ್ರು ಈಗ ಅವ್ರು ಬಾಯಿ ಮುಚ್ಕೊಬೇಕಾಗಿದೆ. ಇನ್ನು ಹೃದಯಾಘಾತ ಹೆಚ್ಚುತ್ತಿರುವುದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಅವರ ಜೀವನ ಶೈಲಿ ಅಥವಾ ಅವರು ರೂಢಿಸಿಕೊಂಡಿರುವಂತಹ ಅಭ್ಯಾಸಗಳು, ಕುಟುಂಬದ ಹಿನ್ನೆಲೆ ಮತ್ತು ಪರಿಸರದ ಅಪಾಯ ಸೇರಿದಂತೆ ಬೇರೆ ಬೇರೆ ಅಂಶಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಯಾವ ಲಸಿಕೆ ಮತ್ತೊಂದು ಇನ್ನೊಂದು ಮಗದೊಂದಲ್ಲ, ಇವ್ಯಾವ ದಿಢೀರ್ ಹೃದಯಾಘಾತಗಳು ದಿಢೀರ್ ಇಷ್ಟೊಂದು ವರದಿ ಆಗ್ಬಿಡ್ತಲ್ಲ. ನನ್ ಪ್ರಶ್ನೆ, ಅಲ್ರಪ್ಪ ನೀವು ತನಿಖೆ ಮಾಡಕ್ ವರದಿ ಸಲ್ಲಿಸಿ ಅಂತ ಹೇಳಿ ತಂಡ ರಚನೆ ಮಾಡಿದ ತಕ್ಷಣ ಹೆಂಗ್ ಕಡಿಮೆ ಆಗ್ಬಿಡ್ತು? ಹೃದಯಾಘಾತ ಅನ್ನೋದು ಹಾಸನ ಜಿಲ್ಲೆಯಲ್ಲಿ ದಿಢೀರ್ ಅಂತ ಸಂಭವಿಸಿದಲ್ಲ. ಈ ಹಿಂದೆಯೂ ಈ ತರ ಹೃದಯಾಘಾತಗಳು ಆಗ್ತಾ ಇದ್ವು. ಆದ್ರೆ ವರದಿ ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ. ಬೆಂಗಳೂರಲ್ಲಿ, ಹಾಸನದಲ್ಲಿ ಯಾರೋ ಬೆಂಗಳೂರಲ್ಲಿ ಸತ್ರು, ಹಾಸನದಲ್ಲಿ ಸಾವು ಅಂತ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾರೋ ಗ್ಯಾಸ್ ಗೀಸರ್ ಲೀಕ್ ಆಗಿ ಸಾವನ್ನಪ್ಪಿದ್ರು, ಹೃದಯಾಘಾತದಿಂದ ಸಾವು ಅಂತ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಯಾರೋ ಟ್ರ್ಯಾಕ್ಟರ್ ಉಳುಮೆ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸತ್ರು, ಅದನ್ನೂ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಯಾವುದೋ ಯುವತಿ ವಿಷ ಸೇವಿಸಿ ಸಾವನ್ನಪ್ಪಿದ್ರೆ ಅದನ್ನೂ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು.
ಹೀಗೆ ಎಲ್ಲಾ ಸಾವುಗಳಿಗೂ ಹೃದಯಾಘಾತದ ಟಚ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬ ತನ್ನ ಹೆಂಡತಿನ ಕೊಲೆ ಮಾಡಿ ಅದ್ 100 ಹೃದಯಾಘಾತ ಅಂದ. ಈ ತರ ಎಲ್ಲವೂ ಹೃದಯಾಘಾತ. ಜನ ಹೆದರ್ಕೊಂಡ್ರು. ಯಾವ ಮಟ್ಟಕ್ಕೆ ಹಾಸನದಲ್ಲಿ ಇರ್ತಕ್ಕಂಥ ಖಾಸಗಿ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಫುಲ್ ಬ್ಯುಸಿ ಆಗೋ ಲೆವೆಲ್ಗೆ, ಹಾಸ್ಪಿಟ್ಲ್ಗಳು ಕಂಪ್ಲೀಟ್ ರಶ್ ಆಗೋ ಲೆವೆಲ್ಗೆ ಈ ಜನರನ್ನ ಹೆದರ್ಸಿ ಇಟ್ರು. ಈಗ ಹೆಂಗ್ರಪ್ಪ ದಿಢೀರ್ ಕಡಿಮೆ ಆಯ್ತು? ಅಂಡ್ ದ ಮೈನ್ ರೀಸನ್ ಹೃದಯಾಘಾತಕ್ಕೆ ಏನು ಅಂತ ಅಂದ್ರೆ, ನಾವು ರೂಢಿಸಿಕೊಂಡಿರ್ತಕ್ಕಂಥ ಅಭ್ಯಾಸಗಳಲ್ಲ, ಕೆಟ್ಟ ಅಭ್ಯಾಸಗಳು ಅಂತ ಕರೆಯೋಣ. ಜೀವನ ಶೈಲಿ, ಯಾವುದೇ ಆಹಾರದ ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದನ್ನ. ನನಗೆ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಇದನ್ನ ನಾನು ಓದಿದ್ದೆ ಒಮ್ಮೆ. ಆಹಾರ ತೊಟ್ಟಿಗೆ ವಿಹಾರ ಅನ್ನೋದು ಬಹಳ ಮುಖ್ಯವಂತೆ. ಬರೀ ಇಂಟೇಕ್ ಆಗತ್ರಿ, ಅದನ್ನ ಕರಗಿಸ್ಬೇಕಲ್ಲ ದೇಹ, ಅದಕ್ಕೊಂದಿಷ್ಟು ಆಕ್ಟಿವಿಟೀಸ್ ಬೇಕಲ್ಲ ಮನುಷ್ಯಂಗೆ. ಬೆಳಿಗ್ಗೆ ಎದ್ದಾಳು, ಪಟ ತಿಂಡಿ ತಿನ್ನು, ಅರಿಬೇರಿಲಿ ಆಫೀಸ್ಗೆ ಹೋಗು, ಬೆಳಗಿನ ಸಂಜೆವರೆಗೂ ಕೂತ್ಕೊಂಡು ಕೆಲಸ ಮಾಡು, ಮತ್ತೆ ರಾತ್ರಿ ಮನೆಗೆ ಹೋಗು, ರೀಲ್ಸ್ ನೋಡ್ತಾ ಮಲ್ಕೋ. ದೇಹ ಒಂದಿಷ್ಟು ಶ್ರಮ ಪಡಬೇಕು, ಆಗ ತಿಂದಿರೋದು ಅರಗಬೇಕು. ಬಟ್ ಅದು ಅರಗದಲ್ಲೇ ಇದ್ದ ಕಾರಣ, ಅದು ಅರಗಿಸದ ರೀತಿಯಲ್ಲಿ ನಮ್ಮ ಜೀವನ ಶೈಲಿನ ನಾವು ರೂಢಿಸ್ಕೊಳ್ತಾ ಇದೀವಲ್ಲ, ಪರಿಣಾಮ ಇವೆಲ್ಲ ಆಗೋಗಿದೆ. ನೀವು ಹಾಸನದಲ್ಲಿ 1-2 ಕಡೆ ಈ ಹೃದಯ ರೋಗವನ್ನ ತರಿಸಬಲ್ಲ ಮುಖ್ಯ ಕೇಂದ್ರಗಳಿದ್ದಾವೆ. ಫುಡ್ ಕೋರ್ಟ್ ಅಂತ ಅದನ್ನು ಕರಿಬಹುದು. ಅಲ್ಲಿ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲ ಫುಡ್ ಸ್ಟಾಲ್ಗಳಲ್ಲಿ ಆಹಾರಗಳನ್ನ ರೆಡಿ ಮಾಡ್ತಾ ಇರ್ತಕ್ಕಂಥ ಶೈಲಿ ಇರಬಹುದು, ಅದಕ್ಕೆ ಬಳಸ್ತಾ ಇರ್ತಕ್ಕಂಥ ಕೆಮಿಕಲ್ಗಳಿರಬಹುದು. ಅಂಡ್ ನೀವೇ ಗೊತ್ತಿರ್ರಿ, ನಾವು ಇತ್ತೀಚೆಗೆ ನೋಡಿದ್ವಲ್ಲ, ಆರೋಗ್ಯ ಇಲಾಖೆಯವರು ಒಂದಿಷ್ಟು ಯಾವ್ದು ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಕೆಲವು ಅಂಗಡಿಗಳಲ್ಲಿ ಹಾನಿಕಾರಕ ಕೆಮಿಕಲ್ನ ಬಳಸ್ತಾ ಇರ್ತಕ್ಕಂಥದ್ದು ಪತ್ತೆ ಆಗಿತ್ತು. ಇವತ್ತವರೆಗೂ ಅವ್ರ ವಿರುದ್ಧ ಏನ್ ಕ್ರಮ ಆಯ್ತು ನನಗಂತೂ ಗೊತ್ತಿಲ್ಲ. ರಾಜಣ್ಣ ಅವ್ರು ಹೇಳಿದ್ದಾರೆ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ, ಅಂಗಡಿ ಬಂದ್ ಮಾಡಿಸಿ ಅಂತ. ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಅವೆಲ್ಲಾನು ಮಾಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ, ನನಗೆ ನಂಬಿಕೆನೂ ಇಲ್ಲ. ಯಾರೋ MLA ಫೋನ್ ಮಾಡಿಸ್ಬಿಟ್ಟು ಸಾರ್ ಅಂತ ಹೇಳ್ಸಿದ್ರೆ ಇವ್ರ ಪಾಡಿಗೆ ಸುಮ್ಮನೆ ಆಗ್ತಾರೆ. ಇವೇ ನಡ್ಕೊಂಡು ಹೋಗ್ತಾ ಇದಾವೆ. ಎಸ್, ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಇತ್ತೀಚೆಗೆ ಸಕಲೇಶಪುರದ RTO ಕಚೇರಿಯಲ್ಲಿ ಬ್ರೋಕರ್ ಒಬ್ಬರ ಹುಟ್ಟುಹಬ್ಬ ಆಚರಣೆ ಬೆನ್ನಲ್ಲೇ ಇದೀಗ ಇದೇ 18ನೇ ತಾರೀಕು ನನ್ನದು ಹುಟ್ಟುಹಬ್ಬ ಇದೆ, ದಯವಿಟ್ಟು ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅನುವು ಮಾಡಿಕೊಡ್ಬೇಕು ಅಂತ RTO ಕಚೇರಿಗೆ ಬೇಲೂರು ತಾಲೂಕು ಮಾನವ ಹಕ್ಕುಗಳ ಒಕ್ಕೂಟದ ಅಧ್ಯಕ್ಷ ಪ್ರತಾಪ್ ಪಾಟೀಲ್ ಹಾಗೂ ರೈತ ಹೋರಾಟಗಾರ ಧರ್ಮಪಾಲ್ ಅನ್ನೋರು ಮನವಿ ಮಾಡುವ ಮೂಲಕ ನಯವಾಗಿ ಸರ್ಕಾರ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ ಸಕಲೇಶಪುರ RTO ಅಧಿಕಾರಿಗಳ ನಡೆಯನ್ನು ಅಣಕಿಸಿದ್ದಾರೆ. ಮೊನ್ನೆ ಅಷ್ಟೇ ಇಡೀ ನನ್ನ ಪ್ರಕಾರ ಇವತ್ತವರೆಗೂ ಕ್ರಮ ತಗೊಳ್ದಲೇ ಬಿದ್ದಿರ್ತಕ್ಕಂಥ ಈ ಸರ್ಕಾರಿ ವ್ಯವಸ್ಥೆ, ಈ ಮೇಲಧಿಕಾರಿಗಳು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಕಲೇಶಪುರದ RTO ಕಚೇರಿಯಲ್ಲಿ ಬ್ರೋಕರ್ ಹುಟ್ಟು ಹಬ್ಬವನ್ನ ಆಫೀಸ್ನ ಗೇಟಿಗೆ 50 ರೂಪಾಯಿ ಬೀಗ ಕೊಡಿಸ್ತಾ ಅನ್ನೋ ಒಂದು ಪೊಳ್ಳು ರೀಸನ್ ಇಟ್ಕೊಂಡು ನೀವು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ್ರಲ್ರಪ್ಪ. ಈಗ ಇವರು ಮನವಿ ಕೊಡ್ತಾ ಇದ್ದಾರೆ. ಪಾಪ ಅವ್ರು ಬಹಳ ಚೆನ್ನಾಗಿ ಮನವಿ ಮಾಡಿದ್ದಾರೆ. ನಾವು ರೈತರಿದ್ದೀವಿ, ಬಡವರಿದ್ದೀವಿ, ನಮ್ಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋಷ್ಟು ಸಶಕ್ತರಲ್ಲ ನಾವು. ಹಂಗಾಗಿ ನಮ್ಮ ಹುಟ್ಟು ಹಬ್ಬವನ್ನು ಪತ್ರಿಕೆಗಳಲ್ಲಿ ಬರಬೇಕು, ಟಿವಿಯಲ್ಲಿ ಬರಬೇಕು ಅನ್ನೋ ಆಸೆ ನಮಗೂ ಇದೆ. ಹಂಗಾಗಿ ದಯವಿಟ್ಟು ನಾವು ದೇಶಕ್ಕೆ ಅನ್ನ ಕೊಡೋ ರೈತರು, ಹಂಗಾಗಿ ನಮ್ಮ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೂ ಕೂಡ ದಯವಿಟ್ಟು RTO ಕಚೇರಿಯಲ್ಲಿ ಅವಕಾಶ ಮಾಡ್ಕೊಡಿ. ಖಾಸಗಿ ವ್ಯಕ್ತಿ ಯಾರೊಬ್ನಿಗೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ಅಂದ ಮೇಲೆ ನಮಗೂ ಅವಕಾಶ ಮಾಡ್ಕೊಡ್ಬೇಕಲ್ವಾ? ಅವನಿಗೊಂದು ಕಾನೂನು ನಮ್ಗೊಂದು ಕಾನೂನು ಅಂದ್ರೆ ಹೆಂಗೆ? ದಯವಿಟ್ಟು ನಮಗೂ ಅವಕಾಶ ಮಾಡ್ಕೊಡಿ ಅಂತ ನ್ಯಾಯಯುತವಾಗಿ ಕೇಳ್ಕೊಂಡಿದ್ದಾರೆ. ಹಂಗಾಗಿ ನ್ಯಾಯಯುತವಾಗಿ ಅವಕಾಶ ಕೊಡ್ಬೇಕ್ರಪ್ಪ. ನೀವು ನಿಮ್ ಬ್ರೋಕರ್ ಹುಟ್ಟುಹಬ್ಬ ಆಚರಿಸ್ತೀರಿ ಅಂತ ಅಂದ್ರೆ ಕೊಡ್ಬೇಕು. ಅಂಡ್ ಜುಲೈ 18ನೇ ತಾರೀಕು ಹುಟ್ಟುಹಬ್ಬ ಅಂತ ಹೇಳಿದ್ದಾರೆ. ಜುಲೈ 18 ಕೂಡ ಶುಕ್ರವಾರನೇ ಬಂದಿದೆ. ಪಾಪ ಮೇಡಮ್ ಹೇಳ್ತಾ ಇದ್ರು, ಅಲ್ಲಿ ARTO ಅವ್ರ ಹೆಸರು ಮರ್ತೆ ನಾನು, ಮೇಡಮ್ ಹೇಳ್ತಾ ಇದ್ರು ಶುಕ್ರವಾರ ಸರಸ್ವತಿ ಪೂಜೆ ಮಾಡ್ತಾ ಇದ್ವಿ, ಈ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಕೇಕು ತಂದು ಹೊಟ್ಟಿದ್ರು, ಹಾರನ್ನು ತಂದು ಬಿಟ್ಟಿದ್ರು, ಶಾಲ್ನು ತಂದು ಬಿಟ್ಟಿದ್ರು, ಹಾರ ಹಾಕಿ ಶಾಲ್ ಹಾಕಿ ಕೇಕ್ ಕಟ್ ಮಾಡಿಸಿ ನೆಕ್ಸ್ಟ್ ಹಿಂಗ್ ಆಚರಿಸಬಾರ್ದು ಅಂತ ಹೇಳಿ ಇನ್ನಂತ ಹೇಳಿದ್ರಲ್ಲ, ಹಂಗೆ ಇವ್ರದ್ದು ಶುಕ್ರವಾರನೇ ಬಂದಿದೆ. ಆ ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿಲ್ದಂಗೆ ಇವರು ಕೇಕ್ ತಂದ್ಬಿಡ್ತಾರೆ, ನಿಮಗೆ ಗೊತ್ತಿಲ್ದಂಗೆ ಇವರು ಹಾರ ತರ್ತಾರೆ, ನಿಮಗೆ ಗೊತ್ತಿಲ್ದಂಗೆ ಇವರು ಶಾಲ್ ತರ್ತಾರೆ. ದಯವಿಟ್ಟು ಇವ್ರಿಗೂ ಅವಕಾಶ ಮಾಡ್ಕೊಡಿ. ರೇ, ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸಂಬಂಧಪಟ್ಟವರು ಕೂಡ್ಲೆ ಯಮ್ಮನ್ ಕಿತ್ತೆಸ್ತಿ ಯಾರ್ಯಾರು ಅವಕಾಶ ಮಾಡ್ಕೊಟ್ರು ಅವ್ರ ವಿರುದ್ಧ ಕ್ರಮ ತಗೊಳ್ರಿ. ನೆಕ್ಸ್ಟ್ ಎಲ್ಲೂ ಈ ತರ ಲೂಪ್ ಹೋಲ್ಸ್ಗಳಾಗಬಾರ್ದು. ಉದಾಹರಣೆಗಳಿಲ್ವಾ? ಈ ಹಿಂದೆ ಅಧಿಕಾರಿಗಳ ಹುಟ್ಟುಹಬ್ಬ ಆಚರಿಸ್ಕೊಂಡಾಗ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ರಾಜ್ಯದಲ್ಲೇ ಇಲ್ವಾ? ಯಾಕೆ ಈ ಪ್ರಕರಣದಲ್ಲಿ ಮಾತ್ರ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀರಿ? ಯಾಕೆ ಈ ಪ್ರಕರಣದಲ್ಲಿ ಮಾತ್ರ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಿ? ಯಾಕೆ ಈ ಪ್ರಕರಣದಲ್ಲಿ, ಎಸ್ಪೆಷಲಿ ಈ ಪ್ರಕರಣದ ಯಾಕೆ ಜಾಣ ಮೌನ ನಿಮ್ದು? ಸಂಬಂಧಪಟ್ಟವ್ರ ಕ್ರಮ ತಗೊಳ್ಳಿ. ಯಾರೇ ಆಗಿರ್ಲಿ, ಯಾವ ಇನ್ಫ್ಲೂಯೆನ್ಸ್ ಇರ್ಲಿ, ಒಬ್ಬ ಖಾಸಗಿ ವ್ಯಕ್ತಿ ಬ್ರೋಕರ್ನ ಹುಟ್ಟುಹಬ್ಬನ ನೀವು ಅವನು ದುಡ್ಡು ಕೊಟ್ಬಿಟ್ಟ, ಮತ್ತೊಂದು ಕೊಟ್ಟ, ಕಮಿಷನ್ ಜಾಸ್ತಿ ಕೊಡ್ತಾನೆ ಅನ್ನೋ ಕಾರಣಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ನಾನು ಹೇಳಕ್ ಹೋಗೋದಿಲ್ಲ. ಬಲ್ಲನು ಹುಟ್ಟುಹಬ್ಬ ಆಚರಣೆ ಮಾಡಿ
ಶಾಲ್ ಒತ್ಸಿ ಹಾರ ಹಾಕಿ ಕೈ ಕುಲ್ಕಿ ಸೆಲೆಬ್ರೇಟ್ ಮಾಡಕ್ಕಾಗತ್ತೆ ನಿಮಗೆ? ಖಾಸಗಿ ವ್ಯಕ್ತಿಗಳು ಕೇಳ್ತಾ ಇದಾರೆ, ಕೊಡ್ರಿ ಪರ್ಮಿಷನ್ ಕೊಡಿ. ಪ್ರತಿ ಶುಕ್ರವಾರ ಸರತಿ ಸಾಲಿನಂತೆ ಒಬ್ಬೊಬ್ರು ಉತ್ಸವ ಆಚರಿಸಿ. ಇದಾದ್ಮೇಲೆ ಮದುವೆ ಮಾಡಿ, ಮುಂದ್ಗಡೆ ಜಾಗ ಇದ್ರೆ ಮತ್ತೊಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಎಲ್ಲಾನು ಮಾಡಕ್ ಸ್ಟಾರ್ಟ್ ಮಾಡಿ. ಕಚೇರಿಲಿ ಮಾಡೋ ಕೆಲಸ ಮಾಡೋದಿಲ್ಲ, ಇಂಥವನ್ನೇ ಮಾಡ್ಕೊಂಡು ಹೋಗಿ. ಮೊನ್ನೆ ಖಾಸಗಿ ವ್ಯಕ್ತಿ ಒಬ್ಬರಿಗೆ ಈ ಸ್ಥಳದಲ್ಲಿ ನೀವು ಬರ್ತಡೇ ಆಚರಣೆ ಮಾಡಕ್ಕೆ ಹೋಗಿದ್ದೀರಾ. ನಂದು 18ನೇ ತಾರೀಕು ಬರ್ತಡೇ ಇದೆ, ನನಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅದನ್ನ ಕೊಡ್ತಿದ್ರು. ತಾಲೂಕು ಬೇಲೂರು ಅಧ್ಯಕ್ಷರಾದಂತಹ ಪ್ರತಾಪ್ ಪಾಟೀಲ್ ಅವರದ್ದು ಹುಟ್ಟುಹಬ್ಬ ಇದೆ 18ನೇ ತಾರೀಕು ಇದೇ ತಿಂಗಳು. ನಾವು ದಿನಪತ್ರಿಕೆ ಹಾಗೂ ಸುದ್ದಿವಾಹಿನಿಗಳಲ್ಲಿ ಈ ಕಚೇರಿನಲ್ಲಿ ಖಾಸಗಿ ವ್ಯಕ್ತಿಗೆ ನೀವು ಅಧಿಕಾರಿಗಳೆಲ್ಲ ಸೇರ್ಬಿಟ್ಟು ಹುಟ್ಟುಹಬ್ಬ ಆಚರಣೆ ಮಾಡಿದಂತ ವಿಡಿಯೋಗಳು ಬಂದಿರೋ ದಿನಪತ್ರಿಕೆಗಳು ಓದಿದ್ವಿ. ಹಾಗಾಗ್ಬಿಟ್ಟು ನಾವು ರೈತ ಪರ ಹೋರಾಟಗಾರರು, ಮಾನವ ಹಕ್ಕುಗಳ ಹೋರಾಟಗಾರರು ಹಾಗೂ ಎಲ್ಲಾ ಖಾಸಗಿ ವ್ಯಕ್ತಿಗಳಿಗೂ ಕೂಡ ಈ ಕಚೇರಿಯಲ್ಲಿ ದಯಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸೂಪರಿಂಟೆಂಡೆಂಟ್ ತಮ್ಮಲ್ಲಿ ಒಂದು ಮನವಿ ಮೂಲಕ ನಾವು ಅರ್ಜಿ ಕೊಡ್ತಾ ಇದ್ದೀವಿ. ದಯವಿಟ್ಟು 18ನೇ ತಾರೀಕಿಗೆ ತಮ್ಮೆಲ್ಲರ ಸಹಕಾರದ ವತಿಯಿಂದ ನಮ್ಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ನೀವು ಒಂದು ಸಹಕಾರ ಕೊಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿ ನಾವು ಹೇಳ್ತಾ ಇದ್ದಾರೆ 18ನೇ ತಾರೀಕಿಗೆ ನೀವು ಕೊಟ್ಟಿರೋದನ್ನ ನಾವು ದಿನಪತ್ರಿಕೆ ಹಾಗೂ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ರಾಜ್ಯ ಸುದ್ದಿವಾಹಿನಿಗಳು ಕೂಡ ಗಮನಿಸಿದ್ದೀವಿ. ಅದಾಗಿಯೂ ನೀವು ಒಬ್ಬರಿಗೆ ಕೊಡೋದು ಇನ್ನೊಬ್ಬರಿಗೆ ಕೊಡದಿರೋದು ಅಕ್ಷಮ್ಯ ಅಪರಾಧ ಆಗ್ತದೆ. ಹಾಗಾಗಿ ದಯವಿಟ್ಟು ಈ ಮೇಲ್ಕಂಡ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ಬಿಟ್ಟು ನೀವು 18ನೇ ತಾರೀಕಿಗೆ ದಯವಿಟ್ಟು ನಮಗೆ ಒಬ್ಬ ರೈತರಾಗಿ ದೇಶಕ್ಕೆ ಅನ್ನ ಹಾಕ್ತಿದ್ದೀವಿ, ಇವರು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷರ ಬೇಲೂರು ತಾಲೂಕು, ಹಾಗೆ ಅವಕಾಶ ಕೊಡ್ಬೇಕು ನೀವು. ತನ್ನಿ ಆಯ್ತು, ಅರ್ಜಿಗೆ ಒಂದು ರಿಸೀವ್ಡ್ ಒಂದು ಸಿಗ್ನೇಚರ್ ಕೊಡಿ. ಕೊಡ್ತಕ್ಕಳಪ್ಪ ಕೊಡ್ತಕ್ಕ ಸೈನ್ ಹಾಕಿದೆ ಹಾಗೆ ರಿಸೀವ್ ಕೊಡ್ತಾರೆ. ಚಾಲಕನ ನಿಯಂತ್ರಣ ತಪ್ಪಿ ಫುಟ್ಪಾತ್ ನಲ್ಲಿ ನಿಲ್ಲಿಸಿದ್ದ ಕಾರು ಡಿಕ್ಕಿ ಹೊಡೆದು 4 ಗಾಯಗೊಂಡಿರ್ತಾರೆ. ತಮ್ಮ ಪಾಡಿಗೆ ತಾವು ನಿಂತಿದ್ದಾಗ ಏಕಾಏಕಿ ಬಂದ ಕಿಯಾ ಕಾರು 4 ಡಿಕ್ಕಿ ಹೊಡೆದು ಬಿಟ್ಟಿದೆ. ನಗರದ ಪೆನ್ಷನ್ ಮಾಹಲ್ದಲ್ಲಿ ಘಟನೆ ನಡೆದಿದೆ. ಡಿಕ್ಕಿ ರಭಸಕ್ಕೆ 4 ಯುವಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೂರ್ ಬಕ್ಷ್, ಅಬೀಜ್, ನಾಸೀರ್, ತಬ್ರಾಜ್ ಗಾಯಗೊಂಡವರು. ಕಾರು ಯುವಕರಿಗೆ ಡಿಕ್ಕಿ ಹೊಡೆದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ. 2 ದಿನಗಳ ಹಿಂದೆ ರಾತ್ರಿ 9:30 ಸುಮಾರಿಗೆ ಈ ಘಟನೆ ನಡೆದಿದೆ. ಎಲ್ಲಾ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕಾರ್ನ ನಂಬರ್ ಆಧರಿಸಿ ಅಪಘಾತ ಎಸಗಿದ ಯುವಕರನ್ನ ವಶಕ್ಕೆ ಪಡೆಯಲಾಗಿದೆ. ಏನೋ ಹೇಳ್ತಾರಲ್ಲ, ಅದೃಷ್ಟ ಕೈ ಕೊಟ್ಟಾಗ ಹಿಂಗಾಗತ್ತೆ. ಪಾಪ ಅವ್ರ ಪಾಡಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರು. ನನ್ನ ಪ್ರಕಾರ ಕಾರ್ ಆ ಕಡೆಗೆ ಹೋಗ್ತಾ ಇದ್ದಪ್ಪ, ಅದ್ಯಾಕೆ ಈ ಕಡೆಗೆ ಬಂದು ಇವ್ರೆ ಡಿಕ್ಕಿ ಹೊಡಿತು ಗೊತ್ತಿಲ್ಲ. ಇದನ್ನು ಅಷ್ಟೇ ಪೊಲೀಸರು ಎಲ್ಲೋ ಹಿಂಗಾಡಿ ಮುಚ್ಚಾಕಕ್ಕೆ ಹೋಗ್ಬೇಡಿ. ಅಸಲಿ ಕಾರಣ ಏನು ಅನ್ನೋದನ್ನ ಒಂಚೂರು ಹುಡ್ಕಕ್ಕೆ ಟ್ರೈ ಮಾಡಿ. ಅವನೇನೋ ಆರೋಪಿನ ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಸೂಕ್ತವಾದ ತನಿಖೆ ನಡೆಸಿ. ಯಾಕೆಂದ್ರೆ ನೀವಲ್ಲಿ ಆ ದೃಶ್ಯಾವಳಿಗಳಲ್ಲಿ ನೋಡಿ ನನಗೂ ಡೌಟ್ ಇದು. ಆ ಕಾರು ರೈಟಿಗೆ ತಿರುಗ್ತಾ ಇತ್ತಲ್ವಾ, ಇವರು ಲೆಫ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು 4 ಜನ. ಹಿಂಗ್ ಹೋಗ್ತಾ ಇದ್ ಕಾರ್ ಯಾಕೆ ಹಿಂಗ್ ಬಂದು ಡಿಕ್ಕಿ ಹೊಡಿತು? ಅಲ್ಲ, ಐ ಡೋಂಟ್ ನೋ. ನೋಡೋರ್ಗೆ ಹಂಗೆ ಅನ್ಸುತ್ತಪ್ಪ. ಹಾಗಾಗಿ ಈ ಬಗ್ಗೆ ಏನೋ ಇರಂಗಿದೆ, ಒಂಚೂರು ತನಿಖೆ ನಡೆಸಿ. ಆಕಸ್ಮಿಕ ಅನ್ನೋ ಒಂದು ಪದ ಬಳಸಿ ಪ್ರಕರಣವನ್ನು ಮುಚ್ಚಾಕಬೇಡಿ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮಾನೇಕಲ್ ತಿರುಪತಿ ಗ್ರಾಮದಲ್ಲಿ ಚಿಕ್ಕ ತಿರುಪತಿ ಅಂತಾನೆ ಖ್ಯಾತಿಯಾಗಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವದ ವೇಳೆ ಪ್ರಸಾದ ಸೇವಿಸಿ 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ. ಮಾಲಿಕಲ್ ತಿರುಪತಿ ದೇವಾಲಯವು ಹಾಸನ ಜಿಲ್ಲೆಯ ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು ಇದನ್ನು ಚಿಕ್ಕ ತಿರುಪತಿ ಅಂತ ಕೂಡ ಕರೆಯಲಾಗುತ್ತೆ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರಲ್ಲಿ ಭಾಗವಹಿಸುತ್ತಾರೆ. ಈ ಬಾರಿಯೂ ಜಾತ್ರೆಯ ಸಂದರ್ಭದಲ್ಲಿ ದೇವಾಲಯದ ಹೊರಗೆ ಖಾಸಗಿ ಸಂಸ್ಥೆಯೊಂದರಿಂದ ಮೊಸರು ಹಾಗೂ ಬಿಸಿಬೇಳೆಬಾತ್ ರೂಪದಲ್ಲಿ ಪ್ರಸಾದವನ್ನು ವಿತರಿಸಲಾಗಿತ್ತು. ಭಾನುವಾರ ರಾತ್ರಿ 7:30 ಸುಮಾರಿಗೆ ಸುಮಾರು 1500 ಭಕ್ತರಿಗೆ ಪ್ರಸಾದನ ವಿತರಣೆ ಮಾಡಲಾಗಿದೆ. ಇದನ್ನು ಸೇವಿಸಿದ ಕೆಲ ಭಕ್ತರು ಅಸ್ವಸ್ಥಗೊಂಡಿದ್ದಾರೆ. ಪ್ರಸಾದ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ರಾತ್ರಿಯಿಂದ ಸೋಮವಾರ ಮುಂಜಾನೆವರೆಗೂ ಕೂಡ ಹಲವು ಭಕ್ತರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. 50ಕ್ಕೂ ಹೆಚ್ಚು ಮಂದಿ ಭಕ್ತರಿಗೆ ಈ ಸಮಸ್ಯೆ ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ.
ರೈಲ್ವೆ ಕಾಮಗಾರಿ ಹಿನ್ನೆಲೆ ಶಿವಮೊಗ್ಗ ಹಾಸನ ಮೈಸೂರು ಮಾರ್ಗದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ರೈಲುಗಳು ಮುಂದಿನ 3 ವಾರ ತಡವಾಗಿ ಸಂಚಾರ ನಡೆಸಲಿವೆ. ಈ ಬಗ್ಗೆ ರೈಲ್ವೆ ಇಲಾಖೆಯಿಂದ ಮಾಹಿತಿಯನ್ನು ನೀಡಲಾಗಿದೆ. ಮೈಸೂರು ವಿಭಾಗದ ಹಾಸನ ಮತ್ತು ಮಾವಿನಕೆರೆ ನಿಲ್ದಾಣಗಳ ನಡುವೆ ಹಳಿ ನವೀಕರಣ ಕಾರ್ಯ ಕೈಗೊಂಡಿರುವುದರಿಂದ ಜುಲೈ 16ರಿಂದ ಆಗಸ್ಟ್ 8ರವರೆಗೆ ವಿವಿಧ ದಿನಾಂಕಗಳಲ್ಲಿ ರೈಲ್ವೆ ಸೇವೆಯನ್ನ ನಿಯಂತ್ರಿಸಲು ನಿರ್ಧರಿಸಲಾಗಿದೆ ಅಂತ ತಿಳಿಸಲಾಗಿದೆ. ಇನ್ನು ಯಾವ್ಯಾವ ರೈಲು ತಡವಾಗಿ ಸಂಚಾರ ಮಾಡಲಾಗುತ್ತೆ ಅಂತ ನೋಡ್ತಾ ಹೋದ್ರೆ ಡೇಟ್ ಅನ್ನು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಜುಲೈ 16, 18, 21, 23, 25 ಹಾಗೂ ಜುಲೈ 28ರಿಂದ ಆಗಸ್ಟ್ 1ರವರೆಗೆ ಮತ್ತು ಆಗಸ್ಟ್ 4ರಿಂದ ಆಗಸ್ಟ್ 8ರವರೆಗೆ ರೈಲು ಸಂಖ್ಯೆ 16221 ತಾಳ್ಗೊಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲು ಮಾರ್ಗ ಮಧ್ಯೆ 18 ನಿಮಿಷಗಳ ಕಾಲ ತಡವಾಗಲಿದಂತೆ, ಜಾಸ್ತಿ ಏನು ತಡ ಅಲ್ಲ. ಇನ್ನು ರೈಲು ಸಂಖ್ಯೆ 16225 ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ರೈಲು ಮಾರ್ಗ ಮಧ್ಯೆ 80 ನಿಮಿಷ ತಡ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಅಂತೆಯೇ ರೈಲು ಸಂಖ್ಯೆ 06583 KSR ಬೆಂಗಳೂರು ಹಾಸನ ಡೆಮೋ ರೈಲು ಮಾರ್ಗ ಮಧ್ಯೆ 15 ನಿಮಿಷ ತಡ ಆಗುತ್ತಂತೆ. 15 ನಿಮಿಷ ಜಾಸ್ತಿ ವೇರಿ ಅನ್ಸೋದಿಲ್ಲ ಟೈಮು, ಫೈನ್. ಸಂತೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದ ವ್ಯಕ್ತಿ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಬೇಲೂರು ತಾಲೂಕಿನ ಬಳ್ಳೂರು ಗ್ರಾಮದ ಆನಂದ್ 52 ವರ್ಷ ಮೃತ ದುರ್ದೈವಿ ಅಂತ ಗುರುತಿಸಲಾಗಿದೆ. ಅವರು ಟ್ರ್ಯಾಕ್ಟರ್ನಲ್ಲಿ ಉಳುಮೆಯನ್ನ ಮಾಡಿ ಬೇಲೂರು ಸಂತೆಗೆ ಒಂದಿಷ್ಟು ದಿನಸಿ ತರಕಾರಿಗಳನ್ನ ಖರೀದಿ ಮಾಡೋಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಎಗಜಿ ಸೇತುವೆ ಬಳಿ ದಿಢೀರ್ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನ ಸ್ಥಳೀಯರು ಬೇಲೂರಿನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಅವರು ಸಾವನ್ನಪ್ಪಿದ್ದಾರೆ. ನಾನು ಇದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ ಹೋಗೋದಿಲ್ಲ, ದಿಢೀರ್ ಸಾವನ್ನಪ್ಪಿದ್ದಾರೆ. ಅಂಡ್ ಇಂಥ ಪ್ರಕರಣಗಳಾದಾಗ ನೀವು ಡಾಕ್ಟರ್ಗಳು ಇರ್ತಿರಲ್ರಿ, ಆರೋಗ್ಯ ಅಧಿಕಾರಿಗಳು ಯಾರು ಇದಿರಲ್ಲ ಈ ಸಂಬಂಧಪಟ್ಟವರು, ಇವುಗಳನ್ನ ಜನರಿಗೆ ಪಟ್ಟಂತ ನೀವು ತಿಳಿಸಿ ಯಾಕೆ ಸಾವನ್ನಪ್ಪಿದ್ರು ಅವರು, ಆ ಸಾವಿನಿಂದ ಏನಿದೆ, ಹಾರ್ಟ್ ಅಟ್ಯಾಕ್ ಮೇರೊಂದ ಮತ್ತೊಂದ ಜನರಿಗೆ ತಿಳಿಸಿ. ಅಟ್ಲೀಸ್ಟು ಜನ ಎಲ್ಲನೂ ಹಾರ್ಟ್ ಅಟ್ಯಾಕ್ ಅನ್ಕೊಂಡು ಹೋಗಿ ಖಾಸಗಿ ಆಸ್ಪತ್ರೆ ದುಡ್ಡು ತುಂಬಿಸ್ತಾವ್ರಲ್ಲಿ. ಇಂಥವೇನಾದ್ರು ಆದಾಗ ನೆನ್ನೆ ಆಗಿರೋದ್ರಿ, ಇವತ್ತು ಅಟ್ಲೀಸ್ಟ್ ಹೇಳ್ಬೋದಾಗಿತ್ತಲ್ಲ ನೀವು ಏನಾಗಿದೆ ಅಂತ ಒಂದು ಪ್ರೆಸ್ ರಿಲೀಸ್ ಮಾಡಿ. ಬೇಲೂರು ತಾಲೂಕಿನ ಕೆಳ್ಳಹಳ್ಳಿ ಗ್ರಾಮದ ದಲಿತ ಮಹಿಳೆ ಶಾರದಾ ಕೊಲೆ ಪ್ರಕರಣದ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಹಾಗೂ ಆರೋಪಿಗೆ ಸಹಾಯ ಮಾಡುತ್ತಿರುವ ಹಳೆಬೀಡು ಠಾಣಾ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಕೆಳ್ಳಹಳ್ಳಿ ಗ್ರಾಮದ ದಲಿತ ಮಹಿಳೆ ಶಾರದಾಳನ್ನ ಅದೇ ಗ್ರಾಮದ ಲಿಂಗಾಯತ ಸಮುದಾಯದ ಪ್ರಸನ್ನ ಎಂಬಾತ ಪರಸ್ಪರ ಪ್ರೀತಿಸಿ 6 ವರ್ಷಗಳ ಹಿಂದೆ ಮದುವೆ ಆಗಿದ್ದ. ಆದ್ರೆ ಮದುವೆ ಆದಾಗಿಂದಲೂ ಕೂಡ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗಿನ ಮದುವೆ ಆಗಿದೆಯಾ ಅಂತ ಹೇಳಿ ಅವ್ರ ಮನೆಯವರು, ಅವ್ರ ಅಪ್ಪ ಅಮ್ಮ ಎಲ್ಲರೂ ಇವ್ರನ್ನ ದೂರ ಇಟ್ಟಿದ್ರಂತೆ. ಹಿಂಗಾಗಿ ನೀನ್ ಮದುವೆ ಆಗಿದ್ರಿಂದ ಹಿಂಗಾಯ್ತಲ್ಲ ಅಂತ ಹೇಳಿ ಈ ಮುಟ್ಟಾಳ ಆಕೆಯೊಟ್ಟಿಗೆ ದಿನನಿತ್ಯ ಜಗಳ ತೆಗೆಯೋದು, ಗಲಾಟೆ ಮಾಡೋದು, ಹೊಡೆಯೋದು, ಬಡಿಯೋದು ಇವೆಲ್ಲವನ್ನು ಮಾಡ್ತಾ ಇದ್ದಂತೆ. ಇದೇ ಕಾರಣಕ್ಕೆ ಪ್ರಸನ್ನ ಪತ್ನಿಗೆ ಕೊಡಬಾರ್ದ ಕಾಟ ಕೊಟ್ಟು ಚಿತ್ರಹಿಂಸೆ ನೀಡ್ತಾ ಇದ್ದ. ಇನ್ನು ಕುಟುಂಬದವರ ಮಾತು ಕೇಳಿ ಶಾರದಾಳನ್ನ ದೇವಸ್ಥಾನ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಿ ಕೊಲೆ ಮಾಡಿ ನಂತರ ಅದನ್ನ ಹೃದಯಾಘಾತ ಅಂತ ಬಿಂಬಿಸಿ ನಾಟಕ ಮಾಡಿದ್ದ. ಇದಾದ ಮೇಲೆ ತಾಯಿಯೇ ಅಪ್ಪನನ್ನ ಕೊಲೆ ಮಾಡಿದ್ದು ಅಂತ ಬಾಲಕಿ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಇಷ್ಟಾದರೂ ಕೂಡ ಪೊಲೀಸರು UDR ಪ್ರಕರಣವನ್ನು ದಾಖಲಿಸಿ, ಅಂದ್ರೆ ಅನ್ಯಾಚುರಲ್ ಡೆತ್ ಅನ್ನೋ ಪ್ರಕರಣವನ್ನು ದಾಖಲಿಸಿ ಕೊಲೆಯನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಪರಿಶಿಷ್ಟ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿ ತನಿಖೆ ನಡೆಸಬೇಕು, ಇಲ್ಲದಿದ್ರೆ CID ತನಿಖೆಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ದಲಿತ ಮುಖಂಡರಾದ RPI ಸತೀಶ್, BSP ರಾಜ್ಯ ಉಸ್ತುವಾರಿ ಬಹುಜನ್ ಗಂಗಾಧರ್ ಬಹುಜನ್, ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಹೊನ್ನಯ್ಯ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈ ಪ್ರಕರಣ ನಿಮಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ನಡೆದಿದ್ದು. ಇಲ್ಲೇ ಹಳೆಬೀಡು ಸಮೀಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಿ ಹೆಂಡತಿನ ಕೊಲೆ ಮಾಡ್ಬಿಟ್ಟು ಅದಾದ ಮೇಲೆ ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಮನೆಯವ್ರನ್ನ ನಂಬಿಸೋ ಪ್ರಯತ್ನ ಪಟ್ಟಿದ್ದ. ಬಟ್ ಮನೆಯವರಿಗೆ ಗೊತ್ತಾಗಿತ್ತು ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ. ಇದರ ಬೆನ್ನಲ್ಲೇ ಅವರ ಪುತ್ರಿ, ಚಿಕ್ಕ ಬಾಲಕಿ, ಪಾಪ ಆ ಬಾಲಕಿ ಹೇಳಿತ್ತು, ನಮ್ಮ ಅಮ್ಮನ್ನ ಅಪ್ಪನೇ ಕೊಲೆ ಮಾಡೋದು, ದಿನ ಬಂದು ಹೊಡಿತಾ ಇತ್ತು, ಹಿಂಸೆ ಕೊಡ್ತಾ ಇದ್ರು ಅಂತ ಬಾಲಕಿ ಹೇಳಿತ್ತು. ಇಷ್ಟಾದರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕ್ರಮ ತಗೊಳ್ತಾ ಇಲ್ಲ. ಆರೋಪಿನ ಬಂಧಸಕ್ಕೆ ಆಗಿರ್ಬೋದು ರೀ, ಒಂದು 10-15 ದಿವಸದ ಮೇಲೆ ಆಗಿರ್ಬೋದು ನನ್ನ ಪ್ರಕಾರ. ಯಾಕೆ ಇವತ್ತವರೆಗೂ ಬಂಧನ ಮಾಡೋಕ್ಕಾಗ್ಲಿಲ್ಲ? 15 ದಿವಸಕ್ಕೆ ಬೇರೆ ಗ್ರಹಕ್ಕೆ ಹೋಗಿ ಬಂದಿದ್ದಾರ್ರಿ ಆರಾಮಾಗಿ. ನಮ್ಮ ರಾಜ್ಯದಲ್ಲೇ ಇರೋನ್ನ, ನಮ್ಮ ಜಿಲ್ಲೆಯಲ್ಲೇ ಇರೋ ಕದ್ದು ಮುಚ್ಕೊಂಡು ಓಡಾಡ್ತಾ ಇರೋನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ವಾ ಪೊಲೀಸರಿಗೆ? ಐ ಡೋಂಟ್ ನೋ ಯಾಕೆ ಅಂತ. ದಲಿತ ಸಮುದಾಯದ ಯುವತಿಯನ್ನ ಮದುವೆ ಆಗಿ ಅದಾದ್ಮೇಲೆ ಮನೆಯವ್ರು ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗ್ಬೇಕಾದ್ರೆ ತಲೆ ಬುದ್ಧಿ ಇರ್ಲಿಲ್ವಾ ಅವನಿಗೆ? ಮದುವೆ ಆದ್ಮೇಲೆ ಏನೇನು ಕಾನ್ಸಿಕ್ವೆನ್ಸಸ್ಗಳು ಎದುರಾಗಬಹುದು ಅಂತ. ಮದುವೆ ಆಗಿ ಪ್ರೀತಿ ಮಾಡೋರ್ಗೂ ಜಾತಿ ಮತ್ತೊಂದು ಇನ್ನೊಂದು ಅಡ್ಡಿ ಆಗ್ಲಿಲ್ಲ ಮುಟ್ಟಾಳಂಗೆ. ಮದುವೆ ಆಗಿ ಎಲ್ಲ ಆಗಿ ಮನೆಯವ್ರು ವಿರೋಧ ಮಾಡ್ದಾಗ ಗೊತ್ತಾಯ್ತು ಇವನಿಗೆ, ನಾನು ದಲಿತ ಸಮುದಾಯದ ಮಹಿಳೆಯನ್ನ ಮದುವೆ ಆಗೀನಿ, ಇದರಿಂದ ನಮ್ಮ ಮನೆಯವರೆಲ್ಲ ದೂರ ಆಗಿದ್ದಾರೆ ಅಂತ ಆಗಿ ಕಿರುಕುಳ ಕೊಡಕ್ಕೆ ಸ್ಟಾರ್ಟ್ ಮಾಡಿದಂತೆ. ಇಂಥವ್ರೆಲ್ಲ ಇದ್ದದ್ದು ಕರ್ಮ ಕಂಡ್ರೆ. ಅದಕ್ಕೆ ಜಿಲ್ಲೆಯ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಬೇಲೂರು ತಾಲೂಕು ಕೆಳ್ಳಹಳ್ಳಿ ಗ್ರಾಮದ ಶಾರದಾ ಅಂತ ಹೆಣ್ಮಗಳು, ಅದೇ ಗ್ರಾಮದ
ಪ್ರಸನ್ನ ಎಂಬಾತನನ್ನು ಪ್ರೀತಿ ಮಾಡಿ ಮದುವೆ ಆಗಿದ್ದರು. ಆ ಪ್ರೀತಿ ಮಾಡಿ ಮದುವೆ ಆಗಿ ಒಂದು 6 ವರ್ಷದಿಂದ ಏನು ಹುಡುಗಿ ದಲಿತ ಸಮುದಾಯಕ್ಕೆ ಸೇರಿದರೆ ಅವ್ರ ಗಂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು. ಅವರ ಮನೆಯವರು ಇನ್ನು ಅಂತರ್ಜಾತಿ ವಿವಾಹ ಅಂತ ಹೇಳಿ ಇದುವರೆಗೂ ಕೂಡ ಮನೆಗೆ ಸೇರಿಸಿರಲಿಲ್ಲ. ಏನು ಮೊದಲು ಅನನ್ಯ ಆಗಿದ್ದಂಥ ಪ್ರಸನ್ನ ನಂತರದಲ್ಲಿ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಈ ಸಂಬಂಧ ಹಲವಾರು ಬಾರಿ ಬೇಲೂರು ಪೊಲೀಸ್ ಠಾಣೆ SP DYSP ಎಲ್ಲ ದೂರು ಕೊಟ್ಟಿದ್ದಾರೆ. ಹೀಗೆ ಮೊನ್ನೆ ಸುಮಾರು ಇದೇ 2ನೇ ತಿಂಗಳು 2ನೇ ತಾರೀಕು ಏನು ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆಗೆ ಕರ್ಕೊ ಹೋಗ್ಬೇಕಾದಂಥ ಪ್ರಸನ್ನ ಶಾರದಳನ್ನು ದೇವಸ್ಥಾನಕ್ಕೆ ಕರ್ಕೊ ಹೋಗ್ತೀನಿ ಅಂತ ಹೇಳಿ ಏನು ಬರೀ ತೀರ್ಥ ಕೊಡ್ತಿದ್ದಂಗೆ ಆ ಶಾರದ ಸತ್ತೋದ್ಲು ಅಂತಕ್ಕಂಥ ಬಿಂಬಿಸಿದ್ದಾರೆ. ಅದು ಶಾರದಳ ಮಗಳು ಒಂದು ಸಣ್ಣ ಮಗು 3 ವರ್ಷದ್ದು ಆ ಮಗು ಇಲ್ಲೇ ಇದೆ. ಅದು ಹೇಳುತ್ತೆ ನಮ್ಮಪ್ಪ ನಮ್ಮಮ್ಮನ ಹೊಡೆದು ಸಾಯಿಸಿದ್ರು ಅಂತ. ಇನ್ನು ಹಿಮ್ಸ್ನಲ್ಲಿ ನಿರ್ಮಾಣಗೊಂಡಿರುವ ಹೃದ್ರೋಗ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯನ್ನ ಆರಂಭಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆಯಲ್ಲಿ ಸಾಗಿದ ನೂರಾರು ರೈತರು NR ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಹಿಮ್ಸ್ನಲ್ಲಿ ಹೃದ್ರೋಗ ಆಸ್ಪತ್ರೆ ಕಟ್ಟಿ 2 ವರ್ಷಗಳ ಮೇಲಾಗಿದೆ. ಯಂತ್ರೋಪಕರಣಗಳಿಲ್ಲದೆ ಇನ್ನೂ ಆರಂಭಗೊಂಡಿಲ್ಲ. ಆಸ್ಪತ್ರೆ ಪ್ರಾರಂಭಿಸಿದ್ರೆ ಮಡಿಕೇರಿ, ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲ ಜಿಲ್ಲೆಗಳಿಗೆ ಉಪಯೋಗ ಆಗುತ್ತೆ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನ ಹೃದಯಾಘಾತದಿಂದ ಅತಿ ಹೆಚ್ಚು ಸಾವುಗಳು ಸಂಭವಿಸ್ತಾ ಇದ್ದಾವೆ. ಹಿಮ್ಸ್ ಆಸ್ಪತ್ರೆ ಉದ್ಘಾಟನೆ ಆದ್ರೆ ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ಆಸ್ಪತ್ರೆ ನಮ್ದಾಗುತ್ತೆ. ಇನ್ನು ಜಿಲ್ಲೆಯ ಆಸ್ಪತ್ರೆ ಆರಂಭಿಸಿದ ಕಾರಣ ಹೃದಯ ರೋಗ ಹಾಗೂ ಕ್ಯಾನ್ಸರ್ ಚಿಕಿತ್ಸೆಗೆ ರೋಗಿಗಳು ಬೆಂಗಳೂರು, ಮೈಸೂರು, ಮಂಗಳೂರು ಜಿಲ್ಲೆಗಳಿಗೆ ಹೋಗಬೇಕಾದಂತ ಅನಿವಾರ್ಯ ನಿರ್ಮಾಣ ಆಗಿದೆ. ಇದರಿಂದ ಮಾರ್ಗ ಮಧ್ಯೆನೇ ಜನ ಸಾವಿಗೀಡಾಗ್ತಾ ಇದ್ದಾರೆ. ಶೀಘ್ರ ಆರಂಭಿಸಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ, 10ಕ್ಕೆ ಏರಿಕೆ, 20ಕ್ಕೆ ಏರಿಕೆ, 30ಕ್ಕೆ ಏರಿಕೆ ಅಂತ ಹೇಳ್ಕೊಂಡು ಹೋದ್ವಲ್ಲ. ಈ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇದರಿಂದ ಹಾಸನದಲ್ಲಿ ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿ ಹಂಗೆ ಪಾಳು ಬಿಟ್ಟಿರುವ ಹಾಸ್ಪಿಟಲ್ ಆರೂ ರೆಡಿ ಆಗ್ಬಿಟ್ಟಿದ್ರೆ ಒಂದಿಷ್ಟು ನಿಟ್ಟುಸಿರು ಬಿಡ್ಬೋದಾಗಿತ್ತು. ವಿಪರ್ಯಾಸ ಅಂತ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಭರ್ಜರಿ ವ್ಯಾಪಾರ ಆಯ್ತು ಅನ್ನೋದನ್ನ ಹೊರತುಪಡಿಸಿದ್ರೆ ಹಾಸನದಲ್ಲಿ ಹಾಸ್ಪಿಟಲ್ ಕಟ್ಟಿ 2 ವರ್ಷ ಆಯ್ತಲ್ರಿ. ಇವತ್ತರೆಗೂ ಅದೇನೋ ನನ್ನ ಪ್ರಕಾರ ಬಜೆಟ್ ಅಲ್ಲಿ ಫಂಡ್ ಅಲೋಕೇಟ್ ಆಗಿತ್ತು ಅನ್ಸುತ್ತೆ. ಅದಕ್ಕೆ ನೋಡೋಣ, ಅದ್ರ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡೋಣ, ಏನಾಗಿದೆ, ಯಾಕೆ ನಿಂತೋಗಿದೆ, ಇದ್ರ ಬಗ್ಗೆ ನೋಡೋಣ. ಬಟ್ ಸ್ಟಿಲ್ ನನಗೆ ಗೊತ್ತಿರೋಂಗೆ ಬಜೆಟ್ ಅಲ್ಲಿ ಅದಕ್ಕೇನೋ ಫಂಡ್ ಬಂದಿದ್ದು ನೆನಪು ನನಗೆ. ಬಟ್ ಯಾಕೆ ಅದು ಓಪನ್ ಆಗ್ತಾ ಇಲ್ಲ? ಕಟ್ಟಡ ಕಟ್ಟಿದ್ದಾರೆ ಬಹಳ ಚೆನ್ನಾಗಿ. ಆ ಕಟ್ಟಡ ಕಟ್ಟವ್ರೆ, ಅದು ಬಿದೋಕ್ಕಿಂತ ಮುಂಚೆ ಓಪನ್ ಮಾಡ್ರಪ್ಪ ಅಂತ ಜನ ಕೇಳ್ತಾ ಇದ್ದಾರೆ. ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 2 ದಿನಕ್ಕೊಬ್ಬರಂತೆ 45 ಜನ ಸಾವನ್ನಪ್ಪಿದ್ದಾರೆ. ಅದು 40 ವರ್ಷದ ಒಳಪಟ್ಟವರು ಅರ್ಧದ ಮೇಲೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಕೋಟಿ ಅನ್ನೋ ಜಾಗದಲ್ಲಿ ಹಾಸ್ಪಿಟ್ಲ್ ಕಟ್ಟಿ 5 ವರ್ಷ ಆಗಿದೆ. ಗಂಧದ ಕೋಟಿ 5 ವರ್ಷ ಆಗಿದೆ. ಇಲ್ಲಿವರೆಗೂ ಅದ್ರ ಬಗ್ಗೆ ಚಕಾರ ಇಲ್ಲ. ದುಡ್ಡನ್ನು ಸಂಪೂರ್ಣವಾಗಿ ಖರ್ಚು ಮಾಡಿದರೆ, ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿದಿರಿ. ಹಾಸ್ಪಿಟ್ಲ್ ಇನ್ನುವರೆಗೂ ತೆರೆದಿಲ್ಲ. ಅದನ್ನು ಕೂಡಲೇ ತೆರಿಬೇಕು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಅಳುಜೋಳ ಏನಿದೆ ಸಂಪೂರ್ಣವಾಗಿ ನಾಶ ಆಗಿದೆ. ಅದ್ರ ಬಗ್ಗೆ ಸರ್ಕಾರ ಚಕಾರ ಎತ್ತಾ ಇಲ್ಲ. ಜೋಳ, ಕಾಫಿ, ತೆಂಗು, ಜೋಳ ಅಂತೂ ಸಂಪೂರ್ಣವಾಗಿ ನಾಶ ಆಗಿದೆ. ಜಿಲ್ಲೆಯಲ್ಲಿ 80% ನಾಶ ಆಗಿದೆ. ಅದ್ರ ಬಗ್ಗೆ ಅಧಿಕಾರಿಗಳು ಭೂಮಿಗೆ ಬಂದು ಏನು ಚೆಕ್ ಮಾಡಿಲ್ಲ, ಪರಿಶೀಲನೆ ಮಾಡಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಪರಿಶೀಲನೆ ಮಾಡಿಸಿ ಕೂಡಲೇ ಆ ಜೋಳಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಆನೇಕೆರೆ ರವಿ, ರಾಜ್ಯ ಉಪಾಧ್ಯಕ್ಷರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಸರಣಿ ಹೃದಯಾಘಾತಗಳ ಫೈನಲ್ ವರದಿ ಸಿದ್ಧ. ಕೋವಿಡ್-19 ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧವಿಲ್ಲ ಎಂದ ತಜ್ಞರು. ಅಸಲೀಕರಣ ನಿರ್ದಿಷ್ಟ ವರದಿ. ಜುಲೈ 18ಕ್ಕೆ ನನ್ನ ಹುಟ್ಟುಹಬ್ಬವಿದೆ. ದಯವಿಟ್ಟು ಸಕಲೇಶ್ಪುರ RTO ಕಚೇರಿಯಲ್ಲಿ ಕೇಕ್ ಕತ್ತರಿಸಲು ಅವಕಾಶ ಮಾಡಿಕೊಡಿ. ಸರ್ಕಾರಿ ಕಚೇರಿಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಅಧಿಕಾರಿಗಳಿಗೆ ನಯವಾಗಿ ಅಣಕಿಸಿದ ರೈತರು. ರಸ್ತೆಯಲ್ಲಿ ನಿಂತಿದ್ದವರಿಗೆ ಡಿಕ್ಕಿ ಹೊಡೆದ ಕಾರು. 4 ಯುವಕರು ಪ್ರಾಣಾಪಾಯದಿಂದ ಪಾರು. ಡಿಕ್ಕಿ ಹೊಡೆದ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಅರಸೀಕೆರೆ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವ ವೇಳೆ ಪ್ರಸಾದ ಸೇವಿಸಿ 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ. ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ರೈಲ್ವೆ ಕಾಮಗಾರಿ ಹಿನ್ನೆಲೆ ಶಿವಮೊಗ್ಗ, ಹಾಸನ, ಮೈಸೂರು ಮಾರ್ಗದ ರೈಲುಗಳ ಸಂಚಾರ 3 ವಾರ ವ್ಯತ್ಯಯ. ಸಂತೆ ಮುಗಿಸಿಕೊಂಡು ಮನೆಗೆ ಹೊರಟಿದ್ದ ವ್ಯಕ್ತಿ ಕುಸಿದು ಬಿದ್ದು ಸಾವು. ಬೇಲೂರು ಯಗಚಿ ಸೇತುವೆ ಬಳಿ ಘಟನೆ. ಹೆಂಡತಿಯನ್ನ ಕೊಂದು ಹೃದಯಾಘಾತ ಅಂತ ನಾಟಕವಾಡಿದ್ದ ಗಂಡ, ಅಪ್ಪನೇ ಕೊಲೆ ಮಾಡಿದ್ದೆಂದು ಸಾಕ್ಷಿ ನುಡಿದಿದ್ದ ಪುತ್ರಿ.
ಆದರೂ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ದಲಿತ ಪರ ಸಂಘಟನೆಗಳ ಆಕ್ರೋಶ. ಹಿಮ್ಸ್ನಲ್ಲಿ ನಿರ್ಮಾಣಗೊಂಡಿರುವ ಹೃದ್ರೋಗ ಹಾಗೂ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಆರಂಭಿಸುವಂತೆ ಆಗ್ರಹ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.